ಇಲ್ಲ ಆನಿಮೆ ಫ್ಯಾನ್ಸಿಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಆನಿಮೆ ರಿವ್ಯೂಸ್ಗೆ. ನಾನಿವತ್ತು ಮತ್ತೆ ಟಾಪ್ 3 ಆನಿಮೆ ಮೂವೀಸ್ ಫಾರ್ ಬಿಗಿನರ್ಸ್ ಬಗ್ಗೆ ಮಾತಾಡ್ಕೊಳ್ತೀನಿ. ಓಕೆ, ವಿಡಿಯೋ ಪಾರ್ಟ್ 3 ಆಗಿದೆ. ಆಕ್ಚುಲಿ ಇದಕ್ಕಿಂತ ಮುಂಚೆ ನಾನು 2 ಪಾರ್ಟ್ ಮಾಡಿದ್ದೀನಿ. ಪಾರ್ಟ್ 2 ಅಲ್ಲಿ ನಾನು ಸಿಂಪಲ್ ಸ್ಟೋರಿ ವಿತ್ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಮೂವೀಸ್ ಬಗ್ಗೆ ಮಾತಾಡಿದ್ದೆ. ಆದರೆ ಈ ವಿಡಿಯೋದಲ್ಲಿ ಅಂದರೆ ಪಾರ್ಟ್ 3 ಅಲ್ಲಿ ನಾನು ಟೈಮ್ ಟ್ರಾವೆಲ್ ಮೂವೀಸ್ನ ರಿಕಮೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಆಬ್ವಿಯಸ್ಲಿ ಇಲ್ಲಿ ಟೈಮ್ ಟ್ರಾವೆಲ್ ಎಲಿಮೆಂಟ್ ಬಂದ ತಕ್ಷಣ ಸ್ಟೋರಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಆದರೆ ತೀರಾ ಕಾಂಪ್ಲಿಕೇಟೆಡ್ ಏನಿಲ್ಲ, ಈ ಮೂವೀಸ್ ತುಂಬ ಸಿಂಪಲ್ ಆಗಿದೆ, ನಿಮ್ಗೆ ಅರ್ಥ ಆಗುತ್ತೆ. ಅದರಲ್ಲಿ ಫಸ್ಟ್ ಮೂವಿ ಬಗ್ಗೆ ಮಾತಾಡಿದರೆ ಈ ಮೂವಿ ಹೆಸರು ಹಲೋ ವರ್ಲ್ಡ್. ಮತ್ತೆ ಈ ಮೂವಿ ರಿಲೀಸ್ ಆಗಿದ್ದು 2019 ಅಲ್ಲಿ. ಮತ್ತೆ ಈ ಮೂವಿಲೂ ಕೂಡ ಟೈಮ್ ಟ್ರಾವೆಲ್ ಎಲಿಮೆಂಟ್ ಇದೆ. ಇಲ್ಲಿ ಟೈಮ್ ಟ್ರಾವೆಲ್ ಎಲಿಮೆಂಟ್ ಯಾವ ರೀತಿ ತೋರಿಸಿದ್ದಾರೆ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ಟೈಮ್ ಟ್ರಾವೆಲ್ ಎಲಿಮೆಂಟ್ ನ. ಮೊದಲಿದಾಗಿ ಈ ಮೂವಿ ಆನಿಮೇಷನ್ ಬಗ್ಗೆ ಮಾತಾಡೋಣ. ಇಲ್ಲಿ ಆನಿಮೇಷನ್ ಸ್ವಲ್ಪ 3D 2D ಮಿಕ್ಸರ್ ಅಲ್ಲಿ ಇದೆ. ಮೆಜಾರಿಟಿ 3D ಅನ್ಸ್ಬೋದು ನಿಮಗೆ. ಆದರೆ ಸ್ಟಾರ್ಟಿಂಗ್ ಟ್ರೈಲರ್ ಅಥವಾ ಏನಾರ ನೋಡಿದ್ರೆ ನಿಮಗೆ ಇಷ್ಟ ಆಗೋದಿಲ್ಲ ಅಷ್ಟು. ಆದರೆ ಮೂವಿ ನೋಡ್ತಿರಲ್ಲ, ಮೂವಿ ನೋಡ್ಬೇಕಾದ್ರೆ ಫ್ಲೋ ನೋಡ್ತಿರಲ್ಲ, ಅವಾಗ ಈ ಆನಿಮೇಷನ್ ನಿಮಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ, ಮತ್ತೆ ಅಡ್ಜಸ್ಟ್ ಕೂಡ ಆಗುತ್ತೆ. ಆನಿಮೇಷನ್ ಏನು ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಇಷ್ಟ ಆಗುತ್ತೆ. ಮತ್ತೆ ಸ್ಟೋರಿ ಬಗ್ಗೆ ಮಾತಾಡಿದರೆ ಆಬ್ವಿಯಸ್ಲಿ ಇಲ್ಲಿ ಟೈಮ್ ಟ್ರಾವೆಲ್ ಎಲಿಮೆಂಟ್ ಇದೆ. ಇಲ್ಲಿ ಟೈಮ್ ಟ್ರಾವೆಲ್ ಯಾವ ರೀತಿ ವರ್ಕ್ ಆಯ್ತಿದೆ ಅಂದ್ರೆ, ನೀವು ಸೋರ್ಸ್ ಕೋಡ್ ಮೂವಿ ನೋಡಿದ್ರೆ ನಿಮ್ಗೆ ನೆನಪಿರ್ಬೋದು. ಆ ಮೂವಿಯಲ್ಲಿ ಯಾವ ರೀತಿ ಸಿಮ್ಯುಲೇಷನ್ ಬಿಲ್ಡ್ ಮಾಡಿದ್ದಾರೆ ಅಂದ್ರೆ, ಅವರು ಆ ಮೂವಿಲಿ ಒಂದು ಟ್ರೈನಿಗೆ ಬಾಂಬ್ ನ ಫಿಕ್ಸ್ ಮಾಡಿದ್ದಾರೆ. ಆ ಬಾಂಬ್ ಯಾರು ಫಿಕ್ಸ್ ಮಾಡಿರ ಅಂತ ಕಂಡುಹಿಡಿಬೇಕು. ಆಬ್ವಿಯಸ್ಲಿ ಇಲ್ಲಿ ಏನ್ ನಡೀತಿರೋದು ಅಂದ್ರೆ, ಒಂದು ಸಿಮ್ಯುಲೇಷನ್ ವರ್ಲ್ಡ್ ಒಳಗೆ ಹೋಗಿ ಕಂಡುಹಿಡಿತಿದ್ದಾರೆ ಏನ್ ನಡೀತಿದೆ ಅಂತ. ಹಾಗಿದ್ರೆ ನಿಜವಾಗ್ಲೂ ತಡೆದ್ರು ಬಾಂಬರ್ ಯಾರು ಅಂತಾರೆ ಅಷ್ಟು ವ್ಯತ್ಯಾಸ ಆಗಲ್ಲ. ಆದರೆ ಮೂವಿ ಎಂಡಿಂಗ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ, ಏನಂತ ಅದನ್ನ ಸೋರ್ಸ್ ಕೋಡ್ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿ ಈ ವರ್ಲ್ಡ್ ಅಲ್ಲೂ ಕೂಡ ಹಲೋ ವರ್ಲ್ಡ್ ಅಂತ ಸಿಮ್ಯುಲೇಷನ್ ನ ಬಿಲ್ಡ್ ಮಾಡಿದ್ದಾರೆ. ಈ ಮೂವಿಲಿ ಏನಾಯ್ತಿದೆ ಅಂದ್ರೆ, ನಮ್ಮ ಮೇನ್ ಕ್ಯಾರೆಕ್ಟರ್ ಇದ್ದಾನಲ್ಲ, ಅವನು ಪಾಸ್ಟಿಗೆ ಬಂದಿದ್ದಾನೆ. ಪಾಸ್ಟಿಗೆ ಬಂದ್ಬಿಟ್ಟು ಏನ್ ಮಾಡ್ತಿದ್ದಾನೆ ಅನ್ಕೊಂಡಿದ್ದಾರಾ, ಒಂದು ಗರ್ಲ್ ಫ್ರೆಂಡ್ ನ ಹುಡುಕ್ತಿದ್ದಾನೆ. ಯಾರಿಗೋಸ್ಕರ? ನಮ್ಮ ಪ್ರೆಸೆಂಟ್, ಈಗ ಪ್ರೆಸೆಂಟ್ ಅಲ್ಲಿ ಇದ್ದಾನಲ್ಲ, ಅವನಿಗೆ ಒಂದು ಗರ್ಲ್ ಫ್ರೆಂಡ್ ನ ಹುಡುಕ್ತಿದ್ದಾನೆ. ಮತ್ತೆ ಒಂದು ಗರ್ಲ್ ಫ್ರೆಂಡ್ ಆಗ್ಬೇಕು ಅಂತ ಯಾವ ರೀತಿ ಅವನು ಟ್ರೈ ಮಾಡ್ತಾನೆ ಅದನ್ನ ನೋಡ್ಬೇಕಾದ್ರೆ ಈ ಮೂವಿನ ನೋಡ್ಬೇಕು ನೀವು. ಈ ಮೂವಿಲಿ ತುಂಬಾನೇ ಕಾಮಿಡಿ ಸೀನ್ಸ್ ಇದೆ. ಮತ್ತೆ ಎಂಡ್ ಅಲ್ಲಿ ಮೂವಿ ಟ್ವಿಸ್ಟ್ ಬರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಈ ಮೂವಿ ನೋಡಿದಾಗ ಅನ್ಕೋಬಹುದು ಒಂದು ನಾರ್ಮಲ್ ಮೂವಿ ಅನ್ಕೋಬಹುದು ನೀವು. ಸ್ಟಾರ್ಟಿಂಗ್ ಅಂದ್ರೆ ಟೈಮ್ ಟ್ರಾವೆಲ್ ಇದೆ, ಯಾರೋ ಪಾಸ್ಟಿಗೆ ಬಂದಿದ್ದೇನೆ, ಅವನಿಗೊಂದು ಗರ್ಲ್ ಫ್ರೆಂಡ್ ಹುಡುಕ್ತಾ ಇದ್ದಾನೆ ಅಂತ. ಆದ್ರೆ ಮೂವಿ ಹೋಯ್ತಾ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಬರುತ್ತೆ ಈ ಮೂವಿಯಲ್ಲಿ. ಮತ್ತೆ ಎಂಡಿಂಗ್ ಅಲ್ಲಿ ಒಂದು ಮೈಂಡ್ ಬ್ಲೋಯಿಂಗ್ ಟ್ವಿಸ್ಟ್ ಬರುತ್ತೆ. ಮತ್ತೆ ನೀವು ಕೇಳ್ತಾರೆ ಇಷ್ಟೋ ಗಂಟೆ ಏನ್ ನೋಡಿದ್ದು ನಾನು ಅಂತ. ನೀವೇನಾರ ಈ ಮೂವಿ ನೋಡಿಲ್ಲ ಅಂದ್ರೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಹಲೋ ವರ್ಲ್ಡ್ ನ ನೋಡ್ಬೋದು ನೀವು. ಮತ್ತೆ ನೆಕ್ಸ್ಟ್ ಆನಿಮೆ ಮೂವಿ ಬಗ್ಗೆ ಮಾತಾಡಿದ್ರೆ ಈ ಮೂವಿ ಹೆಸರು ಫೈರ್ ವರ್ಕ್ಸ್. ಮತ್ತೆ ಈ ಮೂವಿ ರಿಲೀಸ್ ಆಗಿದ್ದು 2017 ಅಲ್ಲಿ. ಈ ಮೂವಿ ಬಗ್ಗೆ ನಾನು ಒಂದು ಸಪ್ರೇಟ್ ರಿವ್ಯೂ ವಿಡಿಯೋ ಮಾಡಿದ್ದೀನಿ, ಅದು ಬೇಕಾದ್ರೆ ನೀವು ನೋಡ್ಬೋದು. ಇಲ್ಲಿ ಮೂವಿ ಆನಿಮೇಷನ್ ತುಂಬಾನೇ ಚೆನ್ನಾಗಿದೆ, ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಅಂದ್ರೆ 3D 2D ಆ ಥರ ಏನು ಮಿಕ್ಸರ್ ಇಲ್ಲ, ನಾರ್ಮಲ್ 2D ಆನಿಮೇಷನ್ ಇರೋದು. ಈ ಮೂವಿಲಿ ನನಗೆ ಏನು ಇಷ್ಟ ಆಗಿದ್ದು ಅಂದ್ರೆ, ಟೈಮ್ ಟ್ರಾವೆಲ್ ಎಲಿಮೆಂಟ್ ಅದನ್ನ ಯಾವ ರೀತಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಂದ್ರೆ, ಇವರು ಇಫ್ ಅಂದ್ರೆ ಒಂದು ವೇಳೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು ಮಿಸ್ಟೇಕ್ ನ ಮಾಡಿದ್ದೀರಾ, ಮತ್ತೆ ನಿಮ್ಮ ಡಿಸಿಷನ್ ನೀವು ಚೇಂಜ್ ಮಾಡ್ಬೋದು. ಇಫ್ ಒಂದು ವೇಳೆ ನಾನು ಈ ಡಿಸಿಷನ್ ಬದಲು ಈ ಡಿಸಿಷನ್ ತಗೊಂಡಿದ್ರೆ ಏನಾಯ್ತಿತ್ತು ನನ್ನ ಜೀವನದಲ್ಲಿ, ಆ ಕಾನ್ಸೆಪ್ಟ್ ಮೇಲೆ ಈ ಮೂವಿನ ಮಾಡಿರೋದು. ಅಂದ್ರೆ ಒಂದು ವೇಳೆ ಏನಾಯ್ತಿತ್ತು ಅಂತ. ಅಂದ್ರೆ ಎಕ್ಸಾಂಪಲ್ ತಗೊಳ್ಳಿ, ಈಗ ನೀವು ಕಾರಲ್ಲಿ ಹೋಯ್ತಾ ಇದ್ದೀರಾ. ಇಫ್ ಒಂದು ವೇಳೆ ನೀವು ಕಾರಲ್ಲಿ ಹೋಯ್ತಿರ್ಲಿಲ್ಲ ಅಂದ್ರೆ ಬೈಕಲ್ಲಿ ಹೋಯ್ತಿದ್ರೆ ಏನಾರ ನಿಮ್ಮ ರಿಯಾಲಿಟಿ ಚೇಂಜ್ ಆಯ್ತಿತ್ತ, ಅದನ್ನ ಪ್ರಶ್ನೆ ಮಾಡೋದೇ ಈ ಮೂವಿ. ಅದೇ ಈ ಮೂವಿ ಸ್ಟೋರಿ ಬಗ್ಗೆ ಮಾತಾಡಿದ್ರೆ ತುಂಬಾ ಏನು ಚೆನ್ನಾಗಿಲ್ಲ ಸ್ಟೋರಿ ಅಂತೀನಿ, ಒಂದು ಆವ್ರೇಜ್ ಸ್ಟೋರಿನೇ ಅನ್ಸ್ಬೋದು ನಿಮಗೆ. ಆದರೆ ನನಗೆ ಏನು ಇಷ್ಟ ಆಗಿದ್ದು ಅಂದ್ರೆ, ಇಫ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಸ್ಟೋರಿ ಒಂದು ಆವ್ರೇಜ್ ಸ್ಟೋರಿ, ತುಂಬಾ ಏನು ಮೈಂಡ್ ಬ್ಲೋಯಿಂಗ್ ಸ್ಟೋರಿ ಅಂತ ಏನು ಹೇಳೋಕ್ಕೋಗಲ್ಲ ನಾನು. ಈ ಮೂವಿನ ಒಂದು ಪ್ರಶ್ನೆ ಇದೆ, ಫೈರ್ ವರ್ಕ್ಸ್ ಫ್ಲಾಟ್ ಇದೆಯಾ ಅಥವಾ ರೌಂಡ್ ಇದೆಯಾ ಅಂತ. ಆದರೆ ನಮಗೆ ಫ್ಲಾಟ್ ಆಗಿ ಕಾಣಿಸುತ್ತೆ, ಯಾಕಂದ್ರೆ ಆಕಾಶದಲ್ಲಿ ಹೋಗ್ಬಿಟ್ಟು ಬ್ಲಾಸ್ಟ್ ಐತೇವಲ್ಲ, ನಾವು ಮೇಲ್ಗಡೆ ನೋಡಿದಾಗ ನಮಗೆ ಫ್ಲಾಟ್ ಆಗಿ ಕಾಣಿಸುತ್ತೆ. ಅದನ್ನೇ ಆಕಾಶದಲ್ಲಿ ನೋಡಿದ್ರೆ ಅದು ಫ್ಲಾಟ್ ಆಗಿದೆಯಾ ರೌಂಡ್ ಆಗಿದೆಯಾ ಅನ್ನೋದೇ ಪ್ರಶ್ನೆ ಬರುತ್ತೆ ಈ ಮೂವಿಯಲ್ಲಿ ಕೂಡ. ಅದೇ ರೀತಿ ಈ ಮೂವಿಯಲ್ಲಿ ತುಂಬಾನೇ ವರ್ಲ್ಡ್ಸ್ ಬರುತ್ತೆ. ಅಂದ್ರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಬೇರೆ ಬೇರೆ ವರ್ಲ್ಡ್ಸಿಗೆ ಹೋದಾಗ ಫೈರ್ ವರ್ಕ್ಸ್ ಅಲ್ಲಿ ಚೇಂಜಸ್ ಆಯ್ತಾ ಇದೆ. ಈ ಮೂವಿ ಸ್ಟೋರಿನ ಸಿಂಪಲ್ ಆಗಿ ಹೇಳೋದಾದ್ರೆ, ಇಫ್ ಒಂದು ವೇಳೆ ಅಷ್ಟೇ. ಸ್ಟೋರಿ ಸ್ವಲ್ಪ ಹೇಳ್ತೀನಿ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಒಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಸೋಲ್ತಾನೆ. ಅವನಿಗೆ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅನ್ನಕ್ಕಾಗಲ್ಲ, ಸುಮ್ಮನೆ ಒಂದು ಬೆಟ್ಟಿಂಗ್ ಕಟ್ಟಿದ್ರು ಆ ಸ್ವಿಮ್ಮಿಂಗ್ ನ ಅವನು ಸೋಲ್ತಾನೆ. ಆದ್ರೆ ಅವನಿಗೆ ಅನಿಸ್ತು, ಇಫ್ ಒಂದು ವೇಳೆ ನಾನು ಅದು ಗೆದ್ಬಿಟ್ಟಿದ್ರೆ ಏನಾಯ್ತಿತ್ತು ಅಂತ. ಈಗ ಅವನಿಗೊಂದು ಬಾಲ್ ಸಿಗುತ್ತೆ, ಆ ಬಾಲ್ನ ಎಸಿತಾನೆ ಅವನು. ಬಾಲ್ ಎಸಿದ ತಕ್ಷಣ ಅಲ್ಲಿ ಒಂದು ಬಲ್ಪ್ ಆನ್ ಆಗುತ್ತೆ. ಬಲ್ಪ್ ಯಾವ ರೀತಿ ಇಂಟಿಗ್ರೇಟ್ ಮಾಡಿದ್ರೆ ಅಂದ್ರೆ, ಅಲ್ಲಿ ತೋರಿಸ್ತಿದ್ದಾರೆ ಇಫ್ ಒಂದು ವೇಳೆ ಅಂತ. ಇಫ್ ಎಲಿಮೆಂಟ್ ಅಲ್ಲಿ ತೋರಿಸ್ತಿದೆ ಅದು. ಇಫ್ ಅನ್ನೋದಲ್ಲಿ ಬ್ರೈಟ್ ಆಗಿ ಗ್ಲೋ ಆಯ್ತಿದೆ. ಫಸ್ಟ್ ಟೈಮ್ ಆ ಸ್ವಿಮ್ಮಿಂಗ್ ಕಾಂಪಿಟೇಷನ್ ನಮ್ಮ ಮೇನ್ ಕ್ಯಾರೆಕ್ಟರ್ ಫ್ರೆಂಡ್ ಗೆಲ್ತಾನೆ. ಮತ್ತೆ ಅವನು ಡಾಕ್ಟರ್ ಮಗ ಅನ್ಸುತ್ತೆ, ಅವನು ಡಾಕ್ಟರ್ ಮಗ ಆಗಿರ್ತಾನೆ. ಮತ್ತೆ ಅವನು ಒಂದು ಹುಡುಗಿನ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗ್ಬೇಕಾಯ್ತು, ಅದನ್ನ ಅವನು ಕರೆಕ್ಟಾಗಿ ಮಾಡಲಿಲ್ಲ. ಅವಾಗ ನಮ್ಮ ಮೇನ್ ಕ್ಯಾರೆಕ್ಟರ್ಗೆ ಅನಿಸ್ತು, ಇಫ್ ಒಂದು ವೇಳೆ ನಾನು ಆ ಜಾಗದಲ್ಲಿ ಇದ್ರೆ ಏನು ಮಾಡ್ತಿದ್ದೆ ಅಂತ. ಅದೇ ಕಾನ್ಸೆಪ್ಟ್ ಅಲ್ಲಿ ಈ ಮೂವಿ ನಡೀತಿರೋದು. ಸ್ಟೋರಿ ಒಂದು ಓಪನ್ ಎಂಡಿಂಗ್ ಅಲ್ಲಿ ಎಂಡ್ ಮಾಡಿಬಿಟ್ಟಿದ್ದಾರೆ, ಅಂದ್ರೆ ಏನು ನಡೀತಿದೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಅದಕ್ಕಾಗಿ ನಾನು ಸ್ಟೋರಿ ತುಂಬಾ ಚೆನ್ನಾಗಿದೆ ಅಂತ ಹೇಳೋಕ್ಕೋಗಲ್ಲ, ಆದರೆ ಕಾನ್ಸೆಪ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ನೆಕ್ಸ್ಟ್ ಮೂವಿ ಬಗ್ಗೆ ಮಾತಾಡಿದ್ರೆ ಈ ಮೂವಿ ಹೆಸರು ಮಿರಾಯಿ. ಇದು ತೆಲುಗು ಮೂವಿ ಮಿರಾಯಿ ಅಲ್ಲ, ಒಂದು ಆನಿಮೆ ಮೂವಿ ಇದೆ ಮಿರಾಯಿ ಅಂತ. ಮತ್ತೆ ಈ ಮೂವಿ ರಿಲೀಸ್ ಆಗಿದ್ದು 2018 ಅಲ್ಲಿ. ಫಸ್ಟ್ ಟೈಮ್ ನಾನು ಈ ಮೂವಿ ನೋಡ್ಬೇಕಾದ್ರೆ ಫಸ್ಟ್ ಪೋಸ್ಟರ್ ನೋಡಿದೆ. ಪೋಸ್ಟರ್ ನೋಡ್ಬಿಟ್ಟು ಒಂದು ಮಕ್ಕಳ ಆನಿಮೆ ಅನ್ಕೊಂಡೆ. ಆದ್ರೂ ಕೂಡ ಈ ಮೂವಿನ ಟ್ರೈ ಮಾಡಿದೆ. ಅರೆ ನಂಗೆ ನಿಜವಾಗ್ಲೂ ಗೊತ್ತಿರೋದಿಲ್ಲ ಇದೊಂದು ಟೈಮ್ ಟ್ರಾವೆಲ್ ಮೂವಿ ಅಂತ. ಅಂದ್ರೆ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಒಂದು ಮಕ್ಕಳು ಮೂವಿ ಅಂತ. ಆದರೆ ಮಕ್ಕಳು ಮೂವಿಯಲ್ಲಿ ಇದು ಚೆನ್ನಾಗಿದೆ ಆಕ್ಚುಲಿ. ಇಲ್ಲಿ ಮೂವಿ ಸ್ಟೋರಿ ಏನಂದ್ರೆ, ನಮ್ಮ ಮೇನ್ ಕ್ಯಾರೆಕ್ಟರ್ ಒಬ್ಬ ಚಿಕ್ಕ ಹುಡುಗ. ಈಗ ತಾನೇ ಅವನಿಗೊಂದು ಸಿಸ್ಟರ್ ಹುಟ್ಟಿದ್ದಾಳೆ. ಆ ಸಿಸ್ಟರ್ ಹೆಸರು ಮೀರಾಯಿ. ಇಲ್ಲಿ ಮೂವಿಯಲ್ಲಿ ಏನ್ ತೋರಿಸ್ತಿದ್ದಾರೆ ಅಂದ್ರೆ, ಆಬ್ವಿಯಸ್ಲಿ ನಿಮ್ಮ ಪೇರೆಂಟ್ಸ್ ಕೂಡ ಫಸ್ಟ್ ಟೈಮ್ ಪೇರೆಂಟ್ಸ್ ಆಗಿರುತ್ತಾನೆ. ಅವಾಗ ಅವರ ಲೈಫ್ ಯಾವ ಥರ ಇರುತ್ತೆ, ಆಬ್ವಿಯಸ್ಲಿ ಅವ್ರು ಕೂಡ ಮಿಸ್ಟೇಕ್ಸ್ ಮಾಡ್ತಾರೆ. ಆ ಮಿಸ್ಟೇಕ್ಸ್ ಆಗಿರ್ಬೋದು, ಆ ಡೆವಲಪ್ಮೆಂಟ್ ಆಗಿರ್ಬೋದು, ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಈ ಮೂವಿಲಿ. ಈ ಮೂವಿಲಿ ನಮ್ಮ ಚಿಕ್ಕ ಹುಡುಗ ಏನು ಮಾಡ್ತಾನೆ ಅಂದ್ರೆ, ಒಂದು ಪಾಸ್ಟಿಗೆ ಹೋಗ್ತಾನೆ, ಪ್ರೆಸೆಂಟ್ ಅಲ್ಲಿ ಇದ್ದಾನೆ, ಫ್ಯೂಚರ್ಗೂ ಕೂಡ ಹೋಗ್ತಾನೆ.
ಪಾಸ್ಟಲ್ಲಿ ಅವರ ಅಜ್ಜನ ಮೀಟ್ ಆಯ್ತಾನೆ, ಪ್ರೆಸೆಂಟಲ್ಲಿ ಅವರ ಪೇರೆಂಟ್ಸ್ನ ನೋಡ್ತಾ ಇದ್ದಾನೆ, ಯಾವ ರೀತಿ ನಡೀತಿದೆ ಜೀವನ ಅಂತ. ಮತ್ತು ಫ್ಯೂಚರಲ್ಲಿ ಅವರ ತಂಗಿನ ಮೀಟ್ ಆಯ್ತಾನೆ. ಆ್ಯಕ್ಚುಲಿ ಫ್ಯೂಚರಲ್ಲಿ ತಂಗಿ ದೊಡ್ಡವಳಾಗ್ಬಿಟ್ಟಿದ್ದಾಳೆ, ಅದಕ್ಕಾಗಿ ಪೋಸ್ಟರಲ್ಲಿ ನೋಡ್ಬೋದು. ಅಂದರೆ ಈ ಮೂವಿಲಿ ಟೈಮ್ ಟ್ರಾವೆಲ್ ಯಾವ ರೀತಿ ನಡೀತಿದೆ ಅಂದರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲನೂ ತೋರಿಸಿದ್ದಾರೆ ಒಂದು ಮೂವಿಯಲ್ಲಿ. ಮತ್ತು ಪಾಸ್ಟಲ್ಲಿ ನಮ್ಮ ಜೀವನ ಯಾವ ಥರ ಇತ್ತು, ಹಾರ್ಸ್ ರೈಡಿಂಗ್ ಆಗಿರ್ಬೋದು, ಬೈಕ್ ರೈಡಿಂಗ್ ಆಗಿರ್ಬೋದು, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅದೇ ರೀತಿ ಪ್ರೆಸೆಂಟ್ ಸಿಚುವೇಷನಲ್ಲಿ ಮಾಡರ್ನ್ ಏರಾದಲ್ಲಿ ಯಾವ ರೀತಿ ಇದೆ, ಮತ್ತು ಫ್ಯೂಚರಿಸ್ಟಿಕ್ ವರ್ಲ್ಡಲ್ಲಿ ಯಾವ ಥರ ನಡಿಬೋದು ಅಂತ ತುಂಬ ಎಲಿಮೆಂಟ್ಸ್ನ ತೊಗೊಂಡು ಒಂದು ಮೂವಿ ಮಾಡಿದ್ದಾರೆ. ಇಲ್ಲಿ ಏನ ತೋರಿಸಿದ್ದಾರೆ ಅಂದರೆ ಆಬ್ವಿಯಸ್ಲಿ ಅವರ ಸಿಸ್ಟರ್ ಬಂದ ತಕ್ಷಣ ಎಲ್ಲ ಅಟೆನ್ಷನ್ ಅವಳ ಸಿಸ್ಟರ್ ಮೇಲೆ ಹೋಯ್ತಿದೆ. ಅಂದರೆ ಇವನಿಗೆ ಅನಿಸ್ತಿದೆ ಇವನ ಲೋನ್ಲಿ ಫೀಲ್ ಮಾಡ್ತಿದ್ದಾನೆ ಅಂತ. ಅಂದರೆ ಇವನಿಗೆ ಅನಿಸ್ತಿದೆ ಯಾರು ಇವನ ಕೇರ್ ಮಾಡ್ತಾ ಇಲ್ಲ, ಮತ್ತು ಇವನು ಒಬ್ಬನೇ ಆಯ್ತಿದ್ದಾನೆ ಅಂತ. ಯೂಶ್ವಲಿ ಇದು ನಾರ್ಮಲ್ ಇರುತ್ತೆ, ಮತ್ತು ಎಲ್ಡರ್ ಚೈಲ್ಡಿಗೆ ಇದು ಯೂಶ್ವಲಿ ಫೇಸ್ ಮಾಡ್ತಾರೆ. ಆಬ್ವಿಯಸ್ಲಿ ಅವರ ಸಿಸ್ಟರ್ ಅಥವಾ ಬ್ರದರ್ ಬಂದಾಗ ಸ್ವಲ್ಪ ಪೇರೆಂಟ್ಸ್ ಅಟೆನ್ಷನ್ ಸಿಸ್ಟರ್ ಮೇಲೆ, ಬ್ರದರ್ ಮೇಲೆ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಜಲಸಿ ಫೀಲ್ ಆಗುತ್ತೆ. ಇಲ್ಲಿ ಜಲಸಿ ಎಲಿಮೆಂಟ್ ಕೂಡ ಅವ್ರು ತೋರಿಸಿದ್ದಾರೆ ಈ ಮೂವಿಯಲ್ಲಿ. ಮತ್ತೆ ಅವನಿಗೆ ಪ್ರಶ್ನೆ ಮಾಡ್ಕೊತಿದ್ದಾನೆ, ನನ್ನ ಫ್ಯಾಮಿಲಿ ನಿಜವಾಗ್ಲೂ ನನ್ನ ಇಷ್ಟಪಡ್ತಿದ್ದಾರಾ ಅಂತ. ಅದಕ್ಕಾಗಿ ಅವನು ಗಾರ್ಡನಿಗೆ ಹೋದಾಗ ಟೈಮ್ ಟ್ರಾವೆಲ್ ಮಾಡಿಕೊಂಡು ಆ ಪಾಸ್ಟಿಗೆ ಹೋಗಿದ್ದು. ಪಾಸ್ಟಲ್ಲಿ ಅವರ ಗ್ರ್ಯಾಂಡ್ ಫಾದರ್ನ ಮೀಟ್ ಆಯ್ತಾನೆ. ಮತ್ತೆ ಪ್ರೆಸೆಂಟ್ ಸಿಚುವೇಶನ್ ನಿಮಗೆ ಗೊತ್ತಲ್ಲ ಏನೇನು ನಡೀತಿದೆ ಅಂತ. ಮತ್ತೆ ಅವ್ರ ಡಾಗ್ದು ಸ್ಟೋರಿ ಇದೆ, ಡಾಗ್ ಸ್ಟೋರಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತೆ ಫ್ಯೂಚರಲ್ಲಿ ಅವನ ತಂಗಿನ ಮೀಟ್ ಆಯ್ತಾನೆ. ಇವನು ತಂಗಿ ಅಂದ್ರೆ ಮೀರಾಯಿ. ಇಲ್ಲಿ ಮೇನ್ ಕ್ಯಾರೆಕ್ಟರ್ ಚಿಕ್ಕ ಹುಡುಗ ಅಂತ ನೀವು ಇಗ್ನೋರ್ ಮಾಡ್ಕೋಬೇಡಿ ಈ ಮೂವಿನ. ಆಕ್ಚುಲಿ ಚೆನ್ನಾಗಿದೆ ಈ ಮೂವಿ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಎಕ್ಸ್ಪೀರಿಯನ್ಸ್ನಾಗ ಏನು ಮಾಡ್ಕೊತಾನಲ್ಲ, ಪಾಸ್ಟಲ್ಲಿ ಆಗಿರ್ಬೋದು, ಪ್ರೆಸೆಂಟಲ್ಲಿ ಆಗಿರ್ಬೋದು, ಫ್ಯೂಚರಲ್ಲಿ ಆಗಿರ್ಬೋದು, ಆ ಎಕ್ಸ್ಪೀರಿಯನ್ಸ್ನ ನೀವು ನೋಡಬೇಕಾಗಿದೆ. ಮತ್ತು ನಮ್ಮ ಮೇನ್ ಕ್ಯಾರೆಕ್ಟರ್ ಹತ್ರ ನಾಯಿ ಇದೆ. ಆ ನಾಯಿನ ಅವನು ಯಾವ ರೀತಿ ಮಾತಾಡಿಸ್ತಾನೆ ಅದನ್ನೆಲ್ಲ ನೀವು ನೋಡ್ಬೋದು ಈ ಮೂವಿಲಿ. ಈ ಮೂವಿಲಿ ಕೂಡ ಟೈಮ್ ಟ್ರಾವೆಲ್ ಎಲಿಮೆಂಟ್ ಜೊತೆ ಕಾಮಿಡಿ ಎಲಿಮೆಂಟ್ ಕೂಡ ಇದೆ. ಮತ್ತು ಇದಾಗಿತ್ತು 3 ಮೂವೀಸ್ ವಿತ್ ಟೈಮ್ ಟ್ರಾವೆಲ್ ಎಲಿಮೆಂಟ್. ಮತ್ತು ನಿಮ್ಮ ಪ್ರಕಾರ ಯಾವ್ದಾರ ಲಿಸ್ಟ್ ಇದೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು ಕೂಡ. ಮತ್ತು ನೆಕ್ಸ್ಟ್ ವಿಡಿಯೋ ಯಾವ ಎಲಿಮೆಂಟ್ ಮೇಲೆ ಬೇಸಾಗಿರಬೇಕು ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು.